ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 25ನೇ ಪ್ರಶ್ನೆ. ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ? ಏಕೆ? ಕಾರಣ ಕೊಡಿ. ಈಗ ಹೇಳಿ, ಕುದಿಯುವ ನೀರು ಮತ್ತು ಹಬೆಯಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯಗಳನ್ನ ಉಂಟು ಮಾಡ್ತದೆ? ಯಾವುದಕ್ಕೆ ಶಕ್ತಿ ಜಾಸ್ತಿ ಇರ್ತದೆ? ಇಲ್ಲಿ ಶಕ್ತಿ ಅಂದ್ರೆ ಉಷ್ಣ ಶಕ್ತಿ. ಯಾವುದ್ರಲ್ಲಿ ಉಷ್ಣ ಶಕ್ತಿ ಜಾಸ್ತಿ ಇರುತ್ತೆ? ಕುದಿಯುವ ನೀರ ಅಥವಾ ಹಬೆನ? ಎಸ್, ಹಬೆಯಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ಹಬೆ ತೀವ್ರವಾದ ಸುಟ್ಟ ಗಾಯಗಳನ್ನ ಉಂಟು ಮಾಡುತ್ತದೆ. ಯಾಕೆ? ಯಾಕೆಂದ್ರೆ ಹಬೆಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿನ ನೀರಿನ ಕಣಗಳಿಗಿಂತಲೂ ಅಧಿಕ ಶಕ್ತಿ ಹೊಂದಿರುತ್ತವೆ. ಇದಕ್ಕೆ ಕಾರಣ ಹಬೆಯಲ್ಲಿನ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಆವೀಕರಣ ಗುಪ್ತೋಷ್ಣದ ರೂಪದಲ್ಲಿ ಪಡೆದುಕೊಂಡಿರುತ್ತವೆ. ನಿಮ್ಗೆ ಗೊತ್ತು ಗುಪ್ತೋಷ್ಣ ಅಂದ್ರೆ? ಈಗ ನಾನು ನೀರನ್ನ ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀರು ಕುದಿತಾ ಕುದಿತಾ ಆವಿ ಆಗ್ತಾ ಇದೆ. ನೀವು ಥರ್ಮೋಮೀಟರ್ ನೋಡಿದಾಗ ಇಲ್ಲಿ 273 ಕೆಲ್ವಿನ್ನೇ ತೋರಿಸ್ತಾ ಇದೆ. 273.16 ಕೆಲ್ವಿನ್ನೇ ತೋರಿಸ್ತಾ ಇರುತ್ತೆ. ಆದ್ರೆ ಆವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋಯ್ತು. ಹಾಗಿದ್ರೆ ಆ ಉಷ್ಣ, ಆ ಶಕ್ತಿ ಎಲ್ಲೋಯ್ತು? ನಾನು ಕೊಡ್ತಾ ಇರುವಂತಹ ಎಕ್ಸ್ಟ್ರಾ ಶಕ್ತಿ ಎಲ್ಲೋಯ್ತು? ಅದು ಹಬೆಯಾಗಿ ಹಬೆಯ ಸ್ಥಿತಿಗೆ ಹೋಗ್ಲಿಕ್ಕೆ ಉಪಯೋಗಿಸಿಕೊಳ್ತು. ಹಾಗಾಗಿ ಯಾರಿಗೆ ಜಾಸ್ತಿ ಶಕ್ತಿ ಇದೆ? ಈಗ ಹಬೆಯಲ್ಲಿ ಜಾಸ್ತಿ ಶಕ್ತಿ ಇದೆ. ಆ ಕಾರಣಕ್ಕಾಗಿ ಹಬೆಯ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಆವೀಕರಣ ಗುಪ್ತೋಷ್ಣದ ರೂಪದಲ್ಲಿ ಪಡೆದುಕೊಂಡಿರುತ್ತವೆ. ಆದ್ದರಿಂದ ಹಬೆ ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ. ಹಬೆಯಲ್ಲಿ ಅಧಿಕ ಶಕ್ತಿ ಇರೋದ್ರಿಂದ ಕುದಿಯುವ ನೀರಿಗಿಂತ ಅದು ತೀವ್ರವಾದ ಸುಟ್ಟ ಗಾಯಗಳನ್ನ ಉಂಟು ಮಾಡ್ತದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.